ಶಾಂತದುರ್ಗ ಜ್ಯುವೆಲರಿ ಸ್ಟೋರ್ ಅನ್ನೋದೇನಿದೆ ಇದು ಸುಮಾರು 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಈ 3 ಅಂತಸ್ತಿನ ಬಿಲ್ಡಿಂಗನ್ನು ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು ಎಲ್ಲ ರೀತಿ ಅಲ್ಲಿ ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ ಪ್ರತಿಯೊಂದನ್ನು ಯಾರೊಬ್ರು ತಗೊಂಡೋಗಿರೋ ಥರ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜಿಂದ ಈ ಕಡೆಗೆ ಎದುರು ಬಂದು ಅಲ್ಲಿಂದ ವಿಂಡೋದು ಏನು ಗ್ರಿಲ್ ಇದೆ ಅದನ್ನು ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯಿತು. ಇವನ ಹೆಸರು ಮೊಹಮ್ಮದ್ ಹುಸೇನ್ ಮೊಹಮ್ಮದ್ ಮುಸ್ತಾಫ್ ಸಿದ್ದಿಕಿ ಅಂತ ಹೇಳಿ ಅವನ ಹೆಸರಾಗಿರುತ್ತೆ. ಇವನು ಮೂಲತಃ ರಾಜ್ಪುರ್ ಗೋಮ್ತಿಪುರ್ ಗುಜರಾತ್ ರಾಜ್ಯದವನು ಆಗಿರ್ತಾನೆ. ಕಳುವಾಗಿರೋ ಮಾಲು 80,47,028 ರೂಪಾಯಿ ಅಂತ ಹೇಳಿ ನಮಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ. ಆರೋಪಿ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದು. ಅವನು ಯಾವುದೇ ಸುಳಿವನ್ನು ಉಳಿಸಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ. ಈಗ ನಮಗೆ ಗೊತ್ತಾಗಿರೋದು ಆರೋಪಿ ಮೂಲತಃ ಗೋಮ್ತಿ ಈ ಅಹಮದಾಬಾದ್ ಗುಜರಾತ್ ರಾಜ್ಯದ ಬಿಲಾಂಗ್ ಆಗಿದ್ದು ಅವನು ಆ ಕಡೆಗೆ ಹೋಗ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಅವನು ಮುಂಬೈ ಅಥವಾ ಮಹಾರಾಷ್ಟ್ರನ ದಾಟಿ ಹೋಗಿದ್ರೆ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ಸೊ ನಾವು 7 ಅವರ್ ಹಿಂದೆ ಇರೋದ್ರಿಂದ ನಾವು ಒಂದು ಇಂಟರ್ ಸ್ಟೇಟ್ ಆಪರೇಷನ್ ಮಾಡಿದ್ವಿ. ಆ ಸಮಯದಲ್ಲಿ ನಾವು ಅಲ್ಲಿ ಕೊಲ್ಲಾಪುರ್ SP ಅವರಿಗೆ ಮಾತಾಡಿದ್ವಿ, ಸಾಂಗ್ಲಿ SP ಅವರಿಗೆ ಮಾತಾಡಿದ್ವಿ. ಮಹಾರಾಷ್ಟ್ರಲ್ಲಿ ವಡ್ಗಾಂವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಪರ್ಟಿನ ಇಟ್ಕೊಂಡಿದ್ದು ಅವರು ಕೂಡ ಎಲ್ಲ ಪ್ರಾಪರ್ಟಿನ ಪಂಚನಾಮ ಮಾಡಿ ಪ್ರತಿಯೊಂದು ಪ್ರಾಪರ್ಟಿನೂ ಅಕೌಂಟ್ ಅವರು ಪಂಚನಾಮೆಯಲ್ಲಿ ಬರೆದು ಪೂರ್ತಿ ಪ್ರಾಪರ್ಟಿನ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಒಟ್ಟು ಪ್ರಾಪರ್ಟಿ ನಮಗೆ ಹೇಗೆ ಅವನು ಕಳ್ತನ ಮಾಡಿದ್ದ ಅದೇ ರೀತಿಯಲ್ಲಿ ನಮಗೆ ಪ್ರಾಪರ್ಟಿ ಸಿಗ್ತಿರುತ್ತೆ. ಅದನ್ನ ಈ ದಿನ ನಾವು ವಾಪಸ್ ತಗೊಂಡ್ಬಂದು ಆರೋಪಿನೂ ಕೂಡ ನಾವು ಅರೆಸ್ಟ್ ಮಾಡಿರ್ತೀವಿ. ಈಗ ನಾವು ಅವನ ಜೊತೆ ಅರೆಸ್ಟ್ ಮಾಡ್ಕೊಂಡು ಬಂದಮೇಲೆ ಅವನು ಹೇಗೆ ಮಾಡ್ದ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಏನೇನು ಬಳಸ್ತಾ ಅಂತ ಹೇಳಿ ನೋಡಿದಾಗ ಈ ಪ್ರತ್ಯೇಕವಾಗಿ ಅವನು ಒಂದು ಗ್ಯಾಸ್ ಕಟರ್ನ ಬಳಕೆ ಮಾಡಿರ್ತಾನೆ, ಅದ್ರ ಜೊತೆಗೆ ಒಂದು ಹೈಡ್ರಾಲಿಕ್ ಕಟರ್ನ ಬಳಕೆ ಮಾಡಿರ್ತಾನೆ, ಮತ್ತೆ ಒಂದಷ್ಟು ಸ್ಕ್ರೂ ಡ್ರೈವರ್ನ ಬಳಕೆ ಮಾಡಿರ್ತಾನೆ, ಮತ್ತೆ ಒಂದಷ್ಟು ಹಗ್ಗನ ಬಳಕೆ ಮಾಡಿರ್ತಾನೆ, ಮತ್ತೆ ಸುತ್ತಿಗೆನ ಬಳಕೆ ಮಾಡಿರ್ತಾನೆ, ಮತ್ತೆ ಈ ಗ್ರಿಪ್ಪರ್ ಅಂತ ಬರುತ್ತೆ ಒಂದು ಸಿ ಗ್ರಿಪ್ ಅಂತ ಹೇಳಿ ಅದನ್ನು ಕೂಡ ಬಳಕೆ ಮಾಡಿರ್ತಾನೆ. ಈ ಪೂರ್ತಿ ಪ್ರಕರಣನ ಒಂದು ಸ್ವಲ್ಪನೂ ಡಿಲೇ ಆಗಿದ್ದಿದ್ರೆ ಇದರಲ್ಲಿ ಆರೋಪಿ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ಗದಗ ಜಿಲ್ಲೆ ಪೊಲೀಸ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಹಳ ಚಾತುರ್ಯತನದಿಂದ ಕೆಲಸ ಮಾಡಿ ಇದೊಂದು ಪ್ರಕರಣ ನಾವು ಪತ್ತೆ ಹಚ್ತೀವಿ ಅಂತಾನೆ ಕೆಲಸ ಮಾಡಿ ಬಹಳ ಕಡಿಮೆ ಸಮಯದಲ್ಲಿ ಈ ಒಂದು ಪ್ರಕರಣ ನಾವು ಪತ್ತೆ ಹಚ್ಚಿದೀವಿ. ಒಂದು 6 ಅವರ್ಸ್ ಒಳಗಡೆನೆ ಅಂತ ಹೇಳ್ಬೋದು ಆರೋಪಿನ ನಾವು ದಸ್ತಗಿರಿ ಮಾಡಿ ಎಲ್ಲ ಮಾಲನ್ನು ವಶಪಡಿಸ್ಕೊಂಡಿದ್ದೀವಿ.